ಇನ್ನೊಂದು 10-15 ದಿನ ಆಯ್ತು. ಇಷ್ಟು ಲಗು ಯಾಕೆ ಬ್ಯಾಂಡ್ ಬಂದು? ಯಪ್ಪ, ಅಯ್ಯೋ ಶೋ ರೀ, ಡಾಕ್ಟರ್ನ ಕೇಳಿದ್ರೇನ ನಮ್ಮ ಖುಷಿಗೆ ಏನಾರ ಆಪತ್ತೈತೇನ ಮತ್ತೆ? ಏನಿಲ್ಲ, ನೀ ಸಮಾಧಾನ ಮಾಡ್ಕೊ, ಆ ಥರ ಏನಿಲ್ಲ. ಅಯ್ಯೋ ಅಯ್ಯೋ ದೇವ್ರೇ. ಇಲ್ಲವಾ ಏನಾತವ? ಡೆಲಿವರಿ ಆಗ್ಬೇಕಂದ್ರೆ ಇನ್ನೂ 15 ದಿನ ಆಯ್ತು. ಇಷ್ಟು ಲಗು ಪೇನ್ ಹೆಂಗೆ ಬಂದು? ಏನಂತ ಒಂದು ಗೊತ್ತಾಗವಲ್ದ್ರಿ. ಡಾಕ್ಟರ್ ಎಲ್ಲ ಚೆಕಪ್ ಮಾಡಿದ್ರ ಒಂದೊಂದ್ಸತಿ ಹಿಂಗತಿ ಆಗುತ್ತ ಅಂತ ಅಂದ್ರಿ. ಮತ್ತು ಮುಂದೆ ಕತಿ ಹೆಂಗಪ್ಪ? ಮತ್ತು ಖುಷಿಗೆ ಏನಾರ? ಅದ ನೋಡೋಣ, ಹಂಗೇನಾರ ತೊಂದರೆ ಅದು ಇತ್ತಂದ್ರೆ ಸಿಜರಿನ್ ಮಾಡೋಣ ಅಂತ ಅಂದಾರೆ. ನೀ ಹೆಂಗದೀವ? ನನಗಂಕರು ಕೆಳಗೆ ಹೊಟ್ಟೆ ಭಾಳ ಸಕತ್ತೈತ್ರಿ ಅಮ್ಮ. ನನಗೇನಾದ್ರೂ ಪರವಾಗಿಲ್ಲ, ನನ್ನ ಖುಷಿಗೆ ಏನೂ ಆಗಬಾರ್ದ್ರಿ. ಏನೂ ಆಗಂಗಿಲ್ಲ, ಸಮಾಧಾನ ಮಾಡ್ಕೊರವ. ಯಾರ ಕೈಯಿಂದ ಏನಾರ ತಿಂದೇನವ ಮತ್ತೆ? ಆಕಿ ಮಗ್ಳ ಮನೆ ಸವಿತಾ ಅದಳಲ್ರಿ, ಆಕಿ ಮಾವಿನಕಾಯಿ ಚಟ್ನಿ ಕೊಟ್ಟಿದ್ಲ, ಚಲೋ ಆಗೈತೆ ಅಂತ ತಿಂದೀನಿ ನೋಡ್ರಿ ಅಮ್ಮ. ಹೋಗ ಮಂಜಾಳ ಹೋಗ, ಏನು ಶಾನೆ ಓದಿರಿ ಯವ್ವ. ಹಾಂ, ನಾನು ನಿನಗೆ ಹೇಳಿದ್ನಿಲ್ಲ, ಯಾರು ಏನಾರು ಕೊಟ್ರೆ ತಿನ್ನಬೇಡ ಅಂತ ಹೇಳಿದ್ನಿಲ್ಲ. ನೋಡು ಈಗ ಮಂದಿ ಸುದ್ದಿಲ್ಲ. ಅಲ್ಲ ಹೊಸ ಲಗ್ನ ಹೋದಾಗ ಜಳ ಮಾಡಿದ್ದಿಲ್ಲ ನೀನು ಕೂಡ? ಈಗೀಗ ಮಾತಾಡ್ಸಕತ್ತಾಳಕ್ಕೆ 2 ತಿಂಗಳಾತು. ಎಲ್ಲ ಗೊತ್ತಿದ್ದನು ಆಕೆ ಕೈಗೆ ಚಟ್ನಿ ಹೆಂಗೆ ತಿಂದೇವ ನೀನು? ಏನೋ ಇಷ್ಟಪಟ್ಟು ತಿಂದ್ಬಿಟ್ಟಿನ್ರಿ. ಏಕದಮ್ ಕೈ ಹಿಂಗತಿ ಆಗೈತೆ ಅಂದ್ರೆ ಕೆಟ್ಟ ದೃಷ್ಟಿ ಬಿದ್ದತ್ತಂತ ಅರ್ಥ. ನಿಮ್ಮ ಹೇಳಿದ್ರೆ ಅರ್ಥ ಮಾಡ್ಕೊಳಂಗಿಲ್ಲ, ಬಿಡಂಗಿಲ್ಲ. ಏನು ಮಾಡೋದು? 8ರಾಗ ಬೇರೆ ಐತಿ, ಇನ್ನೂ 9ರಾಗರ ಬಿದ್ದಿಲ್ಲ, 8ರ ನೆರಳ್ನಾಗ ಐತಿ. ನನಗಂಕರು ನೀಲ ನಾನು ಒಮ್ಮಕ ನೋಡೋಕ್ಕಾಗವಲ್ದ್ರಿ. ಇಷ್ಟತಿ ಅಳದಾಗಿ ತ್ರಾಸ ಮಾಡ್ಕೊಂಡು ನೋಡಿ ನನಗೆ ಒಟ್ಟ ಸಮಾಧಾನ ಆಗವಲ್ದ್ರಿ. ನೀವ ಆಕೆ ಇದ್ರಿಗೆ ಧೈರ್ಯ ಗಿಟ್ರೆ ಹೆಂಗೆ? ಧೈರ್ಯದಿಂದ ಇರ್ಬೇಕು. ನೀವ ಆಕೆಗೆ ಧೈರ್ಯ ಹೇಳೋದು ಬಿಟ್ಟು ಮಕ್ಕ ಸಪ್ ಮಾಡ್ಕೊಂಡು ಕಣ್ಣೀರು ಉದ್ರಿಸಿದ್ರೆ ಮತ್ತೆ ಆಕೆ ಎಷ್ಟು ತ್ರಾಸ ಮಾಡ್ಕೊಳಕ್ಕಿಲ್ಲ. ಏನೂ ಆಗಂಗಿಲ್ಲ. ಎಲ್ಲ ಬರೋಬ್ಬರಿ ಆಕೈತಿ. ಈಗೇನು ಸಿಜರಿನ್ ಮಾಡ್ತೀನಿ ಅಂತಂದಾರನ್ರಿ? ಇವತ್ತು ಸಂಜೆ ಮುಂದಾದ್ರೆ ಸಂಜೆ ಮುಂದೆ ಸಿಜರಿನ್ ಮಾಡ್ತಾರಂತ, ಇಲ್ಲಾಂದ್ರೆ ನಾಳೆ ಹೆಂಗೆ ಮಾಡ್ತೀವಿ ಅಂತಂದಾರ್ರಿ. ಮಿತ್ರಾಗ ಫೋನ್ ಹಚ್ಚಿದ್ರೇನು ಮತ್ತೆ? ಪಾಪ ಅದು ಈಗ ಹೊಟ್ಟೆ ನಿಂತತಿ, ಮತ್ತು ಅದು ಹಂಗೆ ಎದ್ನೆ ಬಿದ್ನೆ ಅಂತೇಳಿ ಬಂದ್ಗಿಂದಿತ್ತು ಹುಡುಗಿ. ನಾನು ಇವರಿಗೆ ಹಚ್ಚಬೇಡ ಅಂತ ಹೇಳಿದ್ದೆ, ಹಚ್ಚಿಲ್ರಿ ಇವರು. ಬೇಷ್ ಮಾಡ್ರಿ ತಗೋ. ಆಯ್ತು ತಗೋ. ಹಂಗಾದ್ರೆ ಇವ್ ನಮ್ಮ ಮನೆಗೆ ಹೋಗಿ ಒಂದಿವ್ಸ ಬಟ್ಟೆ ತರ್ತೀನಿ. ಮತ್ತು ನಾನು ಹಂಗೆ ಹಿಂಗತಿ ಆಗಿತ್ತನ ನಿಂದಿರ್ಲಿಲ್ವ, ಹಂಗೆ ಬಂದುಬಿಟ್ಟೆ. ಏನೂ ಆಗಂಗಿಲ್ಲ, ಧೈರ್ಯದಿಂದ ಇರು. ಮನೆಗೆ ಹೋಗಿ ಒಂದಿಟ್ಟು ಅಳಕಂದು ಸಜ್ಕ ಮಾಡ್ಕೊಂಬರ್ತಾನೆ. ಮತ್ತು ಖುಷಿಗೆ ಇನ್ನು ಬಟ್ಟೆ ಬಡಿ ಬೇಕಲ್ಲ, ಅರಿಬಿ ಅಂತಡಿ ಒಂದಿವ್ಸ. ಏನು ಒಂದು ಏನು ಹೆರಿಗೆ ಟೈಮ್ ದೂರ ಐತಂತೆ, ನಾ ಏನು ತೊಳೆದು ಹಾಕಿಲ್ಲ. ಹೊಸ ಅರಿಬಿನ ತೊಗೊಂಡು ಅವನ್ನ ನೀರ ಹಾಕಿ ತೊಗೊಂಬಂದುಬಿಡ್ತೀನಿ. ಎಲ್ಲ ಎದಿಕೂದಿ ಆತು. ಆಯ್ತು, ನೀನು ಹೆದ್ರಕ್ಕೆ ಹೋಗ್ಬೇಡ. ಬರ್ತೀನಿ ತಂಗಿ ನಾನು. ಅಳಿಯಂದ್ರೆ ನೀವು ಒಂದಿಟ್ಟು ಧೈರ್ಯದಿಂದ ಇರ್ರಿ. ಅದಕ್ಕೆ ನಮ್ಮ ಚಿಗವ್ರನ್ನ ಕರೆಸ್ಬೇಕಂತ ಮಾಡೇನ್ರಿ. ಮತ್ತು ಎಲ್ಲ ನಿಮ್ಗೊಬ್ಬರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಬೇಡಪ್ಪ, ನಿಮ್ಮ ಚಿಗವರು ಬಂದು ಎಷ್ಟು ಕತಂತ್ರ ಮಾಡಿದ್ರು ನೋಡಿದ್ದಿಲ್ಲ. ಮತ್ತು ಅವ್ರ ಕತಂತ್ರ ಬೇಡಪ್ಪ, ಅವ್ರು ಅಲ್ಲೇ ಇರೋಲ್ರಕ್ಕ. ನಾ ಎಲ್ಲ ನೋಡ್ಕೊತೀನಿ ಅಂತ ನೀ ಏನು ತಲೆ ಕೆಡಿಸ್ಕೋಬೇಡ. ಅದೇನೋ ಅಂತಾರಲ್ಲ, ಬೀದಿಗೆ ಹೋಗು ಮಾರಿನ ಮನೆಗೆ ಕರ್ಕೊಂಬರ್ತೀಯನು? ನಿಮ್ಮ ಜೀವನದಾಗ ಎಷ್ಟೆಲ್ಲ ಆಟ ಆಡಿದ್ಲು ನಿಮ್ಮ ಚಿಗವ. ಮತ್ತು ಈಗ ಆಕಿನ ತಂದು ಮನ್ಯಾಗ ಹೋಗಿಸ್ಕೋತೀನ? ಬೇಡ ಸುಮ್ಮರು, ನನಗೇನು ತ್ರಾಸ ಆಗಂಗಿಲ್ಲ. ನಾ ಎಲ್ಲ ನೋಡ್ಕೊತಾನಂತ. ಕಡಿಗೆ ಮನ್ಯಾಗ ಒಂದು ಆಳು ಇಡ್ತೀನಪ್ಪ ಮನೆ ಕೆಲಸ ಮಾಡಕ್ಕೆ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇವ್ರನ್ನ ಯಾರನ್ನೂ ಕರ್ಸೋಂಥ ಅವಶ್ಯಕತೆನೇ ಇಲ್ಲ. ಹಂಗೆ ಸುಮಿತ್ರಾಗ ಫೋನ್ ಹಚ್ಚಕ್ಕೆ ಹೋಗ್ಬೇಡ. ಡಿಲಿವರಿ ಆಗಿಂದ ಫೋನ್ ಹಚ್ಚಿ ಹೇಳೋಣಂತ. ದವಾಖಾನಿಗೆ ಹೋಗಿದ್ರಲ್ಲ, ನೀಲ ಹೆಂಗದಾಳ್ರಿ? ಏನೋ ರೀ, ಅದೆಲ್ಲ ಈಗ ಸಿಜರಿನ್ ಮಾಡ್ತೀನಿ ಅಂದಾರಂತ. ರೊಕ್ಕ ಒಂದು ಇಲ್ಲ ಕೈಯಾಗ, ಇನ್ನು ಬ್ಯಾಂಕಿಗೆ ಹೋಗಿ ತೊಗೊಂಬರ್ಬೇಕು. ಏನು ಮಾಡಲಿ ಅಂತ ಯೋಚನೆ ಮಾಡಕತ್ತೀನಿ. ಇವು ನಮ್ಮ ಹುಡುಗರಿಗೆ ಫೋನ್ ಹಚ್ಚಿದ್ದೆ. ಇವು ಹುಡುಗರು ಇವತ್ತು ರಂಜಾನ್ ಐತಿ, ಅದಕ್ಕೆ ಬ್ಯಾಂಕ್ ಎಲ್ಲ ಬಂದದಾವು ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ಇವು ATMನ್ಯಾಗ ತಗೊಂಬರಕ ಅವು ಹಂಗತಿ ಬಂದ್ರೆ ಬರಂಗಿಲ್ಲ, ಅವು ಭಾಳ ರೊಕ್ಕ ಬರಂಗಿಲ್ಲ. ಅದೇನೋ ಲಿಮಿಟ್ ಐತಂತಲ್ರಿ ಸರ್ ರೊಕ್ಕ ತಕೊಳೋದ್ರಾಗ? ಹೌದ್ರಿ. ಯಾಕೆ ತಲೆ ಕೆಡಿಸ್ಕೊತೀರಿ? ನನ್ನ ಹತ್ರ ಅದಾವ ತಡ್ರಿ, ನಾ ಎಲ್ಲ ಕೊಡ್ತೀನಿ ಅಂತ. ಬ್ಯಾಡ್ರಿ. ನೀಲ ನಿಮಗೂ ಮಗಳಂದ್ರೆ ನನಗೂ ಮಗಳಲ್ಲ ಏನ? ನಿಮ್ಮ ಕಷ್ಟ ಬೇರೆನಾ, ನನ್ನ ಕಷ್ಟ ಬೇರೆನಾ? ತಡ್ರಿ ಕೊಡ್ತೀನಿ. ಕಷ್ಟಕ್ಕಿಲ್ಲಾರ್ದು ರೊಕ್ಕ ತೊಗೊಂಡು ಏನು ಮಾಡ್ದು? ನಿಮಗೆ ಮಗಳಂದ್ರೆ ನನಗೂ ಮಗಳಲ್ಲ ಏನ? ಇವನು ಮಾವ ಭಾರಿ ಅದ ಅನ್ಬಿಡು. ನಮಗಾದ್ರೆ 10 ರೂಪಾಯಿ ಬಿಚ್ಚಂಗಿಲ್ಲ. ಈ ಆಂಟಿಗೆ ಮಾತ್ರ ಎಲ್ಲ ರೊಕ್ಕ ಕೊಡ್ತಾನ. ಅದು ಯಾರಿಗೆ ಏನು ತಡಿ, ನಮ್ಮ ಮಮ್ಮಿ ಮುಂದೆ ಹೇಳ್ತಾನೆ. ಏಯ್ ಹುಡುಗ, ಕದ್ದ ಮುಚ್ಚ ನಿಂತ ಏನು ಕೇಳಕತ್ತಿ? ಯಾಕ್ಲೆ ಅಲ್ಲೇ ನಿಂತಿ? ಏನಾರು ಬೇಕಾಗಿತ್ತಾನ? ಅದು ಮಾಮ, ಮಮ್ಮಿಗೆ 500 ರೂಪಾಯಿ ಬೇಕಂತ. ಅದಕ್ಕೆ ನಿಮ್ಮ ಮಾಮನ ಕಡೆ ಇಸ್ಕೊಂಬರೋಗಂತ ಹೇಳಿ ಕಳಿಸಿದ್ಲು. ನೀವು ಅತ್ತಿಯರು ಮಾತಾಡಕತ್ತಿದ್ರಲ್ಲ, ಅದಕ್ಕೆ ಇಲ್ಲೇ ಹೊರಗೆ ನಿಂತಿದ್ದು ನಾನು. 500 ರೂಪಾಯಿ ಎದಕ್ಕಂತ? ಅದು ಏನೋ ಗೊತ್ತಿಲ್ಲ ರೀ, ಇಸ್ಕೋ ನಿಮ್ಮ ಮಾವನ ಕಡೆ ಅಂತ ಅಂದ್ರು.
ತಡಿ ಕೊಡ್ತೀನಿ. ರೊಕ್ಕ ಎದಕ್ಕೆ ಬೇಕು ಹಂಗೆ ಹಿರಿಯಾಕೆ ಈಗ ಅಂಕರು ಗಾಡಿ ಕೈಯನ್ನೇ ಅದಾಳ ಈಕೆ ಬಂದಿರೋದ ಕೆಬ್ರಾಕ್ ಬಂದಾಳ. ನಾ ಎಲ್ಲ ನಿಮ್ಮ ಮಮ್ಮಿನ ಕೇಳಿ ಎದಕ್ಕೆ ರೊಕ್ಕ ಬೇಕಂತ ಕೇಳಿ ನಾ ಆಕೆ ಕೈಯಾಗ ಕೊಡ್ತೀನಿ ಅಂತ ನೀವು ಹೋಗ. ಈ ಕದ್ದು ನಿಂತು ಕೇಳೋದು ಆ ಮರಿ ನಿಂತು ಕೇಳೋದು ಇದನ್ನ ಒಂದಿಟ್ಟು ಬಿಡು. ಹಾಂ ಈಗ ಕಾಲೇಜ್ ಕುಕ್ಕಿ ನೀನು ನಿನಗೂ ವಯಸ್ಸಾಗ್ಯಾವ ಒಂದಿಟ್ಟು ಚಂದನ ಬುದ್ಧಿ ಕಲ್ಕೊ. ಇಲ್ಲತ್ತಿ ನಾನು ಕದ್ ಕೇಳಕತ್ತಿದ್ದಿಲ್ಲ. ನಾನು ಇವತ್ತು ಹೇಳಕತ್ತಿಲ್ಲ ನೀನು ಹಂಗೆ ಮಾಡಿದಿ. ನಾನು ನಿಮ್ಮ ಮಾವರಿದ್ದಾಗ ನಾವಿಬ್ರು ಏನಾರು ಮಾತಾಡೋ ಮುಂದಾಗ ಕದ ಎದಕ್ಕೆ ಕೇಳ್ತಿ? ಹಾಂ ಮಕ್ಳ ಹತ್ರ ಚಂದನ ಚಾಳಿ ಇಟ್ಕೋಬೇಕು. ಮಕ್ಕಳಾಗಿ ಮಕ್ಳ ಥರ ಇರ್ಬೇಕು. ಇದನ್ನ ಕದ್ದು ಕೇಳೋದು ಮರಿ ನಿಂತು ನೋಡೋದು ಬಿಡು. ಅದನ್ನ ಬಿಟ್ಟು ಓದೋದ್ರ ಕಡೆ ಗಮನ ಕೊಡು. ಶಾಲ್ಯಾಗ ಉದ್ದಾರ ಹಾಕಿ ನಾ ಹೇಳ್ತೀನಿ ನೋಡ. ಮತ್ತು ನೀ ಇನ್ನೊಮ್ಮೆ ಈ ಕದ್ದು ಕೇಳೋದು ಮರಿ ನಿಂತು ನೋಡೋದು ಮಾಡಿದೆ ಅಂದ್ರೆ ನನ್ನ ಕೈಯಾಗ ಮತ್ತು ಕಡ್ತಾ ತಿಂತೀನಿ ನೀನು. ಒಮ್ಮೆ ಹೇಳ್ತೀನಿ ದಾರಿ ಬರ್ಲಿಕ್ಕಂದ್ರೆ ನಾನು ಕಡ್ತಾನ. ಮತ್ತು ಸರ ಈ ಹುಡುಗನ ಬುದ್ಧಿ ಒಟ್ಟ ಸರಿ ಇಲ್ಲ. ಬರೀ ಕದ್ದು ಕೇಳೋದು ಇದು ಚಟ ಸುಮಾರು ಐತಿ. ನಿಮ್ಮ ತಂಗಿಗೆ ಒಂದಿಟ್ಟು ಹೇಳ್ರಿ ಮಗಗ ಚಂದನ ಬುದ್ಧಿ ಕಲಸ ಅಂತೇಳಿ. ಅಯ್ಯೋ ಇನ್ನೊಂದು 8 ದಿನ ಇರ್ತಾರೆ ಬಿಡ್ರಿ ಅದ ಹೊಕ್ಕಾರ. ಈಗ ಏನಾರ ಹೇಳಕ್ಕೆ ಹೋದ್ರ ಮತ್ತು ಅಪಾರ್ಥ ಮಾಡ್ಕೊತಾಳ, ಮತ್ತು ಮನ್ಸಿಗೆ ನೋವು ಮಾಡ್ಕೊತಾಳ. ಯಾವ ಬಂದ್ರೆ ಇನ್ನೊಂದು 8 ದಿನ ಇರ್ತಾಳ ಹೊಕ್ಕಳ. ಅದೇ ಹೆಂಗೆ ಹೇಳ್ತೀರಣ್ಣ ನಿಮ್ಮ ತಂಗಿಗೆ ಒಂದಿಟ್ಟು ತಿದ್ದಿ ಬುದ್ಧಿ ಹೇಳ್ರಿ. ಎಲ್ಲರಿಗೂ ಹಚ್ಚಿದಂಗೆ ನನಗೇನಾರು ಹಚ್ಚಿಲ್ಲ ಅಂದ್ರೆ ಮತ್ತು ಪರ್ಕ ಆಕತ್ತೆ. ಯಾಕಂದ್ರೆ ನಾನು ಒಂದೇ ಅಲ್ಲ ನೋಡಕತ್ತ ನನ್ನ ಪರ್ಸ್ ಚೆಕ್ ಮಾಡೋದು, ನನ್ನ ಬ್ಯಾಗ್ ಚೆಕ್ ಮಾಡೋದು, ನನ್ನ ಫೋನ್ ಚೆಕ್ ಮಾಡೋದು ಮಾಡಕತ್ತಾಳ ನಿಮ್ಮ ತಂಗಿ. ಆಕೆಗೆ ಒಂದಿಟ್ಟು ಚಂದಾಗಿರ ಅಂತ ಹೇಳ್ರಿ. ನಾ ಎಲ್ಲ ಆಕಿಗೆ ಹೇಳ್ತೀನಿ. ಮೊದ್ಲಿಕ್ಕೆ ದುಡ್ಡು ತೊಗೊಂಡು ನೀವು ಹಾಸ್ಪಿಟ್ಲಿಗೆ ಹೋಗ್ರಿ. ರಶ್ಮಿ ಏನಾತ ಎದಕ್ಕೆ ಮಕತಿ ನಡಿ ದವಾಖಾನೆಗೆ ಹೋಗ್ಬರೋಣ. ನಿನ್ನೆ ಆಣಿಕಲ್ಲಿನ ಮಳೆ ಆಗಲಿಲ್ಲ ಎತ್ತಿ ಒಂದೆರಡು ಆಣಿಕಲ್ಲು ಬಾಯಾಗ ಹಾಕೊಂಡು ಆಣಿಕಲ್ ತಿನ್ಬೇಕಂತೇಳಿ ಅಂತಾರಂತೆ. ಒಟ್ಟ ಗಂಟ್ಲು ಹಿಡ್ಕೊಂಡಂಗೆ ಆಗೈತೆ ಎತ್ತಿ ಹೊಟ್ಟೆ ಯಾಕೆ ಗುಡು 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 ಅನ್ನಕತ್ತೈತಿ. ಅಯ್ಯೋ ದೇವ್ರ ಆಣಿಕಲ್ ತಂಪಲ್ಲನ ಅವ್ನು ಎದಕ್ಕೆ ತಿನ್ನಕ್ಕೆ ಹೋಗಿದ್ದಿ? ಯವ್ವ ಏನು ಹೇಳೋದು ಹಂಗ ಇದ್ದ ಮನುಷ್ಯ ನೀನು ಹೊಟ್ಲೇದಿ ಯಾಕೆ ಅವ್ನು ತಿನ್ನಕ್ಕೆ ಹೋಗಿದ್ದಿ? ಅತ್ತಿ ಫೋನಿಗೆಲ್ಲ ಅನ್ನಕತ್ತಾರವ ಆಣಿಕಲ್ ಕರಗಂಗೆ ಇಲ್ಲ ಅಂತ. ನಾ ಎಲ್ಲವ ಆಣಿಕಲ್ ತಿನ್ನೆ ಯವ್ವ ಎಲ್ಲವು ಹಂಗ ಗಟ್ಟಿ ಗದಲ ಹಾಕುಂತವನ ಎತ್ತಿ ಎಲ್ಲಿ ಹೊಟ್ಟಿ ಕೋದು ತೆಗಿಯೋದಾಕತ್ತೇನವ ಎತ್ತಿ ಯವ್ವ ಯಾಕಾರ ತಿನ್ನ ಅಂತ ಅನ್ಸಕತ್ತೈತಿ ಎತ್ತಿ. ಹೌದು ಇವ್ವ ಎಲ್ಲರೂ ಅನ್ನಕತ್ತಾರ ಅವು ಏನೋ ಕಲ್ಲು ಪೆಸೆಣಿಗೆ ಅಂತವು ಆಣಿಕಲ್ಲು ಒಟ್ಟ ಕರ್ಗಣವಲ್ಲು ಅಂತ. ಅವನ್ನೆಲ್ಲ ಯಾಕೆ ತಿನ್ನಕ್ಕೆ ಹೋದೆ ಮೂಳ? ನಾವು ಸಣ್ಣರಿದ್ದಾಗ ನಮ್ಮ ಅಮ್ಮ ಹೇಳ್ತಿದ್ಲ ಆಣಿಕಲ್ ತಿನ್ಬೇಕಂತೇಳಿ. ಅದಕ್ಕೆ ಅಯ್ಯೋ ಎಟ್ಟಕೊಂದ ಆಣಿಕಲ್ಲು ಬಿದ್ದ ಬಿಡು ಅಂತೇಳಿ ನಾ ಒಂದು 2 ಆರಿಸ್ಕೊಂಡು ತಿಂದು ಬಿಟ್ಟು ನೋಡ ಎತ್ತಿ. ಏನೂ ಆಗಂಗಿಲ್ಲ. ನಡಿ ದವಾಖಾನೆ ತೋರ್ಸ್ಕೊಂಬರೋನು. ನೆಗಡಿ ಇಷ್ಟು ಹಾದತಿ ಮತ್ತು ಹೊಟ್ಟೆನ ಖುಷಿಗೆ ಏನಾರು ತೊಂದರೆ ಆಗಿತ್ತು ನಡಿ ಇವಾಗ ಹೋಗುನು. ಅಲ್ಲೈತಿ ಹಿಂದಕ್ಕೆಲ್ಲ ನಮ್ಮಮ್ಮ ಹೇಳ್ತಿದ್ಲು ಆಣಿಕಲ್ ನೀರ್ಲಿಂದ ಅದೇನೋ ಚೋಳ ಕಡ್ದಿದ್ದಕ್ಕೇನೋ ರಾಮ್ಬಾನ್ ಅಂತ ನಮ್ಮಮ್ಮ ಆಣಿಕಲ್ಲೆಲ್ಲ ತೆಗೆದು ಇಡ್ತಿದ್ಲವ. ಇವೇ ಅಂತ ಆಣಿಕಲ್ಲ ಎತ್ತಿ ಹಂಗ ಏನಾರಾಗಿ ಅಂತ ಯಾಕತಿ ಲೋಕ. ಮಾದಪ್ಪ ಏನ ಹೊಲ ಮಾರಾಕತ್ತಾನಂತ 2 ಎಕರೆ ಹೊಲ ಅದೆಲ್ಲ ಗಟ್ಟುದೈತಿ. ಅದಕ್ಕೆ ಚಂದ್ರು ಫೋನ್ ಹಚ್ಚಕತ್ತೀನಿ ಫೋನ್ ಎತ್ತವಲ್ಲ. ನಿನಗೇನಾರ ಹಚ್ಚಿದ್ನಂದ್ರೆ ಹೇಳು ಅತ್ತಿ ಕೂಡ ಮಾತಾಡ ಅಂತೇಳಿ. ಇಲ್ಲ ಫೋನ್ ಹಚ್ಚಿದ್ನಂತ ತಂದು ಕೊಡು ಮಾತಾಡ್ತೀನಿ. ಎತ್ತಿ ಒಟ್ಟ ಫೋನ ಎತ್ತಿಲ್ಲ ನಂದು. ಬರ್ತೀನಿ ಅಂತಾರ ಬರೋವಲ್ರು. ಅದಕ್ಕೆ ಎಲ್ಲಿ ಮತ್ತೆ ದಾರಿ ಬೇರೆ ಆಗೈತೆ ಅಂತ ಅನ್ನಿಸಾಗತ್ತ ನನಗೆ ಎತ್ತಿ. ಹಾಗೆ ಸ್ವಾದ್ಗೇಡಿ ಹೇಳು ಹಂಗೇನು ಇರಂಗಿಲ್ಲ. ಸುಮ್ಮನೆ ಇದ್ದದೊಂದು ಇಲ್ಲದೊಂದು ತಲೆ ಹಾಕೊಳಕ್ಕೆ ಹೋಗ್ಬೇಡ. ಅಲ್ಲೈತಿ ಈಗ ಸಮೀಪದಾಗ 4 ಎಕರೆ ಹೊಲ ಹಿಡಿದೇವಿ. ಮತ್ತೆ ಹೊಲ ಹಿಡಿಬೇಕಾ? ಅಯ್ಯ ಭೂಮಿ ರೇಟು ಮುಂದೆ ಭಾಳ ಆಕ್ಕವು. ಕೈಯಾರ ರೊಕ್ಕಿದ್ದಾಗನ ಈಗ ಹಿಡಿದು ಹೋಗಿದ್ ಬಿಡ್ಬೇಕು. ನಿನಗೇನು ಗೊತ್ತೈತಿ? ನೀವು ಹಂಗೆ ಮಾತಾಡ್ತೀರಿ. ಕೈಯಾರ ರೊಕ್ಕಿತ್ತಂದ್ರೆ ಅದು ಮನುಷ್ಯನ ಮಜಾ ಮಾಡ್ಸಕತ್ತತಿ. ಅದ ರೊಕ್ಕನ ತೊಗೊಂಡೋಗಿ ಏನಾರು ಒಂದು ಇಮಾರ್ತಿ ಮಾಡಿದ್ರೆ ಇಮಾರ್ತಿ ಆಕತಿ. ಎಲ್ಲರೂ ಹೊಲ ಹೊಲ ಅಂತ ಬಡ್ಕೊಂತಾರ. ಹೆಣ್ಣು ಕೊಡ್ಬೇಕಾದ್ರೆ ಹೊಲ ಇದ್ದಾರಿಗೆ ನೋಡೇನ ಹೆಣ್ಣು ಕೊಡ್ತಾರ. ನೌಕರಿ ಆಟ ನೋಡಿ ಕೊಡಂಗಿಲ್ಲ ಈಗ. ಏನೋ ಈಗ ಇಮಾರ್ತಿ ಮಾಡಿಟ್ರ ಮುಂದೆ ಎಲ್ಲ ಇರ್ತತಿ. ಈಗ ಕೈಯಾರ ರೊಕ್ಕಿದ್ದು ಅಂದ್ರೆ ಹಂಗೆ ಕಾಯ ಖರ್ಚು ಆಗೇ ಬಿಡ್ತಾವ. ಅದಕ್ಕೆ ಮೊನ್ನೆ ಒಂದಿಟ್ಟು ಪೀಕ್ ಬಂದತೆ ಒಂದಿಟ್ಟು ಅದಟಾತ. ಇನ್ನೊಂದಿಟ್ಟು ಅದು ಬ್ಯಾಂಕಿನ ಸಾಲ ಹೆಂಗೆ ಅದನ್ನು ತುಂಬ್ಯಾನ ನಿಮ್ಮ ಆ ಕಬ್ಬಿಂದು ರೊಕ್ಕ ಬಂತಲ್ಲ ಅದನ್ನು ಪೂರ್ತಿ ತುಂಬ್ಯಾನೋ ಏನೋ ಒಂದು ಅರ್ಧ ತುಂಬ್ಯಾನ. ಮತ್ತು ನಿನ್ನ ಗಂಡನ ಕಡೆ ಅಟ್ಟು ಇಸ್ಕೊಂಡಿನಿ ಅಂದ ಆಕತಿ. ಒಂದಟ್ಟು ಬಂಗಾರ ಐತೆ ಅದಟ್ಟು ಒತ್ತಿ ಇಟ್ಟು ಅದೊಂದು 2 ಎಕರೆ ಹಿಡಿಬೇಕಂತ. ಅದನ್ನ ಒಂದಿಟ್ಟು ಚಂದ್ರನ ಕೂಡ ಮಾತಾಡ್ಬೇಕಂತ. ಅವ ಆದ್ರೆ ಒಂದಿಟ್ಟು ಸಾಲ ತೆಗಿಸ್ಕೊಡ್ತಾನೆ. ಅವು ಏನೋ ನೌಕರಿ ಮ್ಯಾಗ ತೆಗಿಸ್ಕೊಡ್ತಾರಂತಲ್ಲ. ತೆಗಿಸ್ಕೊಟ್ರೆ ಬೇಸಿ ಆಕತಿ. ಇದು ನಿಮ್ಮ ಮಾವಾಗ ಹೇಳ್ತೀನಿ. ಅವ ಹೋಗಬೇಕು ಹೋಗು ಸಾಲ ಮಾಡಿ ಹೊಲ ಹಿಡಿಯೋದನ ಅಂತೇಳಿ ಅನ್ನಕತ್ತಾನ. ಅದಕ್ಕೆ ನೋಡುವ ಈಗ ಊರು ಮುಂದಿನ ಹೊಲ ಎಲ್ಲ ಚಲೋ ಅದಾವು ಭೂಮಿ. ಅದಕ್ಕೆ ಹಿಡಿಬೇಕಂತ ಆಸೆ ಐತಿ. ಏನೇನು ಮಾಡ್ತಾರೇನು.